ಹಾಯ್ ಎವ್ರಿವನ್, ಕೊಡಪ್ಪ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಹೆಂಗ್ ಗೊತ್ತಾ, ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ. ಅದಕ್ಕೇನೆ ಮಾರಿ ಹಬ್ಬಕ್ಕೆ ಸಂಬಂಧ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಮಾರಿ ಹಬ್ಬ ಅಂದ್ರೆ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಆ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ. ನನ್ ಮಗ ಫುಲ್ ಸೌಂಡ್ ಕೇಳ್ಸುತ್ತಾನೆ ಇಲ್ಲ, ಹಂಗ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನಮ್ಮ ಊರಲ್ಲಿ ಒಂದ್ ಮಾರಮ್ಮನ್ ದೇವಸ್ಥಾನ ಇದೆ. ತಡು ಬಾರೋ, ಏನ್ ಇಣಕ್ತಿಯಲ್ಲ, ಹಾಯ್ ಮಾಡು. ನನ್ ಮಗನ್ ಫ್ರೆಂಡ್, ನಮ್ ನೇಬರ್ ಎಲ್ಲ ನಿಂಗ್ ಕಾಣಿಸ್ತಿಲ್ಲ. ಈ ಕಡೆ ಬಂಚೂರು, ಇವನು ನನ್ ಮಗ. ಸೊ ಅದಕ್ಕೇನೆ ಮಾರಮ್ಮನ್ ದೇವಸ್ಥಾನ ಇದೆ, ಅದಕ್ಕೆ ಪೂಜೆ ಮಾಡ್ತೀವಿ. ಇದ್ರ ಸ್ಪೆಷಲ್ ಏನಪ್ಪಾ ಅಂದ್ರೆ ತೊಂಬಿಟ್ಟು. ತೊಂಬಟ್ಟು ಅನುಷಾ, ವಾಟ್ಪ ತಂಬಿಟ್ಟು. ಅದು ಹೆಂಗ್ ಮಾಡೋದು ಅಂತ, ಅದು ಪ್ರೊಸೀಜರ್ ಎಲ್ಲ ನೆಕ್ಸ್ಟ್ ಆಗ್ತೀನಿ ಇದ್ರಲ್ಲಿ. ಅದನ್ನ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ, ಅದಕ್ಕೆ ಎಂತ ಕಣಗ್ಲು ಹೂವು ಅದನ್ನ ತಗೊಂಡೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಇಲ್ಲ ಅಪೋಸಿಟ್ ತರ್ಸೋಣ, ತಂಬಿಟ್ಟಕ್ಕೆ ಸೇರ್ಸ್ಕೊಂಡ್ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ಅಲ್ಲಿ ನಮ್ದು ರಂಗದ ಕಲ್ಲು ಇದೆ. ರಂಗದ ಕಲ್ಗೆ ಕಾಳು ಸಾರ್ ತಗೊಂಡೋಗ್ತೀವ, ಅನ್ನ ಸಾರ್ ತಗೊಂಡೋಗಲ್ಲ. ಅದಿಷ್ಟು ತಗೊಂಡೋಗ್ತೀವಿ. ಆಮೇಲೆ ಈ ಹಬ್ಬದ ಸ್ಪೆಷಾಲಿಟಿ ಏನು ಅಂದ್ರೆ, ದೇವ್ರು ತಂಪಾಗಿರ್ಲಿ ಅಂತ ಮಾಡೋ ಅಂತದ್ದು. ಮಕ್ಳಿಗೆ ಅಮ್ಮ ಆಗೋದು ಅಂತ ಕರಿತೀವಿ ನಾವು, ಅದಾಗ್ದಂಗೆಲ್ಲ ತಡೆಯುತ್ತೆ ಅಲ್ವೇನಪ್ಪ ಮಂಜು? ನಮ್ಮ ಅಪ್ಪಾಜಿ ಇದ್ದಾರೆ. ಅಪ್ಪ, ಮಾರಮ್ಮನ್ ಮಾಡಿದ್ರೆ ಅಮ್ಮ ಆಗೋದ್ನೆಲ್ಲ ತಡೀತದಲ್ವ? ತಡಿಯುತ್ತಂತೆ, ಅದಕ್ಕೆ ನಾವು ಮಾಡೋದು ಈ ಹಬ್ಬನ. ಸೊ ಈಗ ಆಲ್ರೆಡಿ ನಾವು ತುಂಬಿಟ್ಟೆಲ್ಲ ಮಾಡ್ಕೊಂಡಿರೋದನ್ನ ನೆಕ್ಸ್ಟ್ ಹಾಕ್ತಿವಿ. ಅಲ್ಲಿ ನಮ್ಮೂರ್ ಒಳಗಡೆ ಹೋಗಿ ಅದ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಮನುಷ್ಯನ್ಕಲ್ ಫೋನ್ ಕಟ್ ಕಳಿಸ್ತೀನಿ. ಯಾಕಂದ್ರೆ ನಾ ಈ ಹಬ್ಬ ಅಟೆಂಡ್ ಮಾಡಿ 20 ವರ್ಷ ಆಯ್ತು. ನನಗೆ ಈಗ ಅಟೆಂಡ್ ಮಾಡೋ ಯಾವ ಒಂದು ಇಂಟ್ರೆಸ್ಟ್ ಆಗ್ಲಿ ಹುಮ್ಮಸ್ ಆಗ್ಲಿ ಇಲ್ಲ. ಹಂಗಾಗಿ ಮನುಷ್ಯ ಕೈಲಿ ಫೋನ್ ಕೊಟ್ಟು ಕಳಿಸ್ತೀನಿ. ಅವಳು ಎಷ್ಟು ರೆಕಾರ್ಡ್ ಮಾಡ್ಕೊಂಡ್ ಬರ್ತಾಳೋ ಅಷ್ಟು ನೀವು ನೋಡ್ಬೋದು ಅಲ್ವ ಮಂಜಪ್ಪ ಅವರು. ಸಂಜೆ ತಂಪಾಗಿ ಆಚೆ ಕಡೆ ಕೂರ್ಸಿದೀನಿ, ಕುತ್ಕೊಂಡಿದ್ದಾರೆ. ಮುಂಜೆ ಈ ಕಡೆ ನೋಡವ ಒಂಚೂರ. ಮಾರಿ ಹಬ್ಬ ಅಂತ ಗೊತ್ತವ ನಿಮ್ಗೆ? ಆಮೇಲೆ ನಮ್ಮ ಅಪ್ಪ ಏನ್ ಗೊತ್ತಾ, ಸ್ವೀಟು ಅಂದ್ರೆ ನಮ್ಮ ಅಪ್ಪನ್ ತುಂಬಾ ಇಷ್ಟ. ತೊಂಬಿಟ್ಟು ಅವ್ರಿಗೆ ಇಷ್ಟ, ಹೌದವ? ಈ ಹೋಳಿಗೆ ಹೂರ್ಣ ಮಾಡ್ತೀವಲ್ಲ, ಬೇಳೆ ಮತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ, ಅದೇನೆ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ. ನಮ್ ಗೌರಮ್ಮಜ್ಜಿ ಹೋಳಿಗೆ ಏನಾದ್ರು ಮಾಡಿದ್ರೆ ಮಂಜಣ್ಣಂಗೆ ಅಂತಾನೆ ಸೆಪ್ರೇಟ್ ತೆಗ್ದಿಟ್ಟು ಅಣಿಮಯ್ಯನ್ ಮಂಜಣ್ಣ ಅಂತ ಕರೆಯೋರು ಅಲ್ವಾ? ಗೌರಮ್ಮಜ್ಜಿ ಮಂಜಣ್ಣ ಅನ್ನತ್ತಾನೆ ಸೆಪ್ರೇಟ್ ತೆಗ್ದಿಟ್ಟು ನಮ್ಮ ಅಪ್ಪಂಗೆ ಕೊಟ್ಟು ಕಳಿಸ್ತಾರಂತೆ. ಅಥವಾ ನಮ್ಮ ಅಪ್ಪ ಅಲ್ಲಿ ಬಂದ್ರೆ ಅದನ್ನ ತಿನ್ನಕ್ ಕೊಡೋರಂತೆ. ಹೋಳಿಗೆ ಕೂಡ ಸೆಪ್ರೇಟ್, ಇದು ಬೇರೆ. ಆಮೇಲೆ ಬೆಲ್ಲದ ಪಾಯಸ, ಇವೆಲ್ಲ ನಮಗೂ ತುಂಬಾ ಇಷ್ಟ. ಅದ್ರಲ್ಲಿ ತೊಂಬಿಟ್ಟು ಕೂಡ ಒಂದ್ ಪದಾರ್ಥ. ಸಿಹಿಯಲ್ಲಿ ಅವ್ರಿಗೆ ಇಷ್ಟ ಆಗಿ ತೊಂಬಿಟ್ಟ. ಅವ್ರಿಗೆ ಏನ್ ಗೊತ್ತಾ, ಈ ಬೆಲ್ಲ ಹಾಕಿ ಮಾಡಕ್ ಸ್ವಲ್ಪ ಇಷ್ಟ ನಮ್ಮ ಅಂಜಪ್ಪಂಗೆ, ಹಂಗಾಗಿ ತೊಂಬಿಟ್ಟು ಇಷ್ಟ ಅಲ್ವಾಗ? ಸೊ ನೆಕ್ಸ್ಟ್ ತೊಂಬಿಟ್ಟು ಮಾಡಕ್ ತೋರಿಸ್ತೀನಿ. ನೆಕ್ಸ್ಟ್ ನಮ್ಮ ನಾಗಮಜ್ಜಿ ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ರಂಗದ ಬೀದಿಲಿ ಓಕೆ. ಮಾರಿ ಹಬ್ಬದ ಪ್ರಯುಕ್ತ ನಮ್ಮನೆಯಲ್ಲಿ ಮಾಡುತ್ತಿರುವ ತೊಂಬಿಟ್ಟಿನ ರೆಸಿಪಿ. ಫಸ್ಟ್ ಅಕ್ಕಿ ಹುರ್ಕೋಬೇಕು. ನಮ್ಮಮ್ಮ ಹುರ್ಕೊಳಕ್ ರೆಡಿ ಮಾಡ್ಕೊತಿದ್ದಾರೆ. ಎಷ್ಟು 2 ಚೆನೋ ಬೆಲ್ಲ ಹಾಕಿದ್ದಾರೆ. ಆದ್ರೆ ಫಸ್ಟ್ ಅಕ್ಕಿ ಹುರ್ಕೋಬೇಕಂತ, ಆಮೇಲೆ ಪ್ರೊಸೆಸ್ ಅಂತ. ಅಕ್ಕಿ ಹುರ್ಕೋತಾ ಇದೀನಿ. ಇದನ್ನ ಆಕ್ಚುಲಿ ಮುಂಚೆನೆ ತೊಳೆದಿಟ್ಕೊಂಡಿರ್ಬೇಕು, ಬಟ್ ನಮ್ಮ ಮನೆ ತೊಳೆದಿಲ್ಲ ನಮ್ಮಮ್ಮ. ಯಾಕಂದ್ರೆ ಇದು ನಮ್ ಗದ್ದೆಲೆ ಬೆಳೆದಿರೋ ಅಕ್ಕಿ, ಹಂಗಾಗಿ ಪಾಲಿಶ್ ಗಿಲಿಶ್ ಏನೂ ಇರಲ್ಲ ಅನ್ಬಿಟ್ಟು ಮಾಡಿಲ್ಲ. ಬಟ್ ಬೇರೆ ಕಡೆಯಿಂದ ಸಂದಿದ್ ಮಾಡೋದಾದ್ರೆ ಮುಂಚೆನೆ ಅಕ್ಕಿ ತೊಳೆದು ಒಣಗಿಸ್ಕೊಂಡು ಆಮೇಲೆ ಇರಿಬೇಕು. ಕೊಬ್ಬರಿ ಹೊಡೆಯಕ್ ಹೋಗಿದ್ವಿ. ತಮ್ಮ ಆಟಾಡಕ್ ಮಚ್ಕೆ ಅಲ್ದ, ನಾನು ಆಟಾಡಕ್ ಕೊಡಲ್ಲ ಅಂತ ಅನ್ನಪ್ಪ. ಅದಕ್ಕೇನೆ ನಿಂದ ಮನೆ ಅವ್ರದ ಮನೆ ಅಂತ ದೊಡ್ಡ ಗಲಾಟೆ ಮಾಡ್ತಾವ. ಅಯ್ಯೋ ನಾಚಿಕೆ. ತೊಂಬಿಟ್ ರೆಸಿಪಿ ಅರ್ಧ ಆಗಿತ್ತಲ್ಲ. ಇವಾಗ ಅಕ್ಕಿ ಹುರ್ಕೊಂಡಾಯ್ತು, ಎಳ್ಳು ಹುರ್ದವ್ರೆ ಇಲ್ಲಿ ನೋಡಿ. ಮುಟ್ದ ಹಂಗೆ ಹಾಕ್ಬೇಕು. ನಿಂದ ಮನೆ ನಂದ ಮನೆ ಅಂದಿದ್ದ, ಮತ್ ನಿಮ್ಮ ಅಪ್ಪಂದ ಮನೆ, ನಮ್ಮಪ್ಪಂದು ಮನೆ. ನೆಕ್ಸ್ಟ್ ಶೇಂಗಾ ಹುರ್ಕೊತಾ. ಅದಾದ್ಮೇಲೆ ಕೊಬ್ಬರಿ ಹೊಡ್ಕೊ ಬಂದು, ಕೊಬ್ಬರಿ ತುರಿಬೇಕಂತೆ. ನಮ್ಮಮ್ಮ ತುರಿಯೋದಿಲ್ಲ, ನಾನು ಮಿಕ್ಸರ್ಗೆ ಹಾಕ್ತಾ ಇದೀನಿ, ಸಣ್ಣ ಕೆಚ್ಕೊಡು ಅಂತ ಅಂದವ್ರೆ. ತುರಿಬೇಕಂತೆ ಕೊಬ್ಬರಿನ. ನೀವ್ ಹೇಳಿದ್ರೆ ಕೇಳ್ಸಲ್ಲ, ನೀವ್ ಮೈಕ್ ಹಾಕಿಲ್ವಲ್ಲ.
ಇದೇನ್ ಗೊತ್ತಾ, ಅಕ್ಕಿನ ನಾವು ಹುರ್ಕೊಂಡಿದ್ವಲ್ಲ ಅದನ್ನ ಆಕ್ಚುಲಿ ಮಿಲ್ ಮಾಡಿಸಿ ಅಕ್ಕಿ ಹಿಟ್ಟು ಮಾಡಿಸ್ಬೇಕು. ನಮ್ಮ ಅಮ್ಮ ಸ್ವಲ್ಪ ಶಾರ್ಪ್ನೆಸ್ ಜಾಸ್ತಿನ ಮಿಕ್ಸರ್ ಅಲ್ಲೇ ಹೊಡ್ಕೊಂಡು ಒಂದ್ರಾಳ್ಕೊಬಿಟ್ರು. ಸೊ ಅಕ್ಕಿ ಹಿಟ್ಟಾಗಿ ಕನ್ವರ್ಟ್ ಆಯ್ತು, ತಂಬಿಟ್ಟಿನ ಪ್ರಾಸೆಸ್. ನೆಕ್ಸ್ಟ್ ಏನ್ ಮಾಡ್ತಾವ್ರೆ ಅಂದ್ರೆ ಇದು ಊರ್ಗಡ್ಲೆ ಪುಡಿ ಮಾಡ್ಕತಾವ್ರೆ. ಶೇಂಗಾ ಉರಿತಿದ್ದನ್ನ ಕೆಲ್ಸಾನ ಮಾನಿಯವರಿಗೆ ಟ್ರಾನ್ಸ್ಫರ್ ಮಾಡಿದೀನಿ. ಮಾನಿಯವ್ರು ಉರಿತಾವ್ರೀಗ ಶೇಂಗಾನ. ಸೊ ಇದೇನು ನಾವು ಉರ್ಗಡ್ಲೆನ ಉಡ್ಕೊಂಡಿದ್ದೋ ಅದನ್ನ ಪುಡಿ ಹುಡ್ದಿರ್ಲಿಲ್ಲ, ಅದನ್ನ ಡೈರೆಕ್ಟ್ ಹಂಗೆ ಪುಡಿ ಮಾಡಿದೆ. ಅಮ್ಮ ಒಂದ್ರಾಡೋದು ಬೇಡವಾ? ಒಂದ್ರಾಡೋದು ಏನ್ ಬೇಡವಂತೆ, ಡೈರೆಕ್ಟ್ ಹಾಕ್ಬೇಕಂತೆ. ಒಂದ್ರಾಡೋದಂದ್ರೆ ಅಕ್ಕಿ ಆದ್ರೆ ದಪ್ಪಾಗಿರ್ತದೆ, ಮಾಡ್ಬೇಕು. ಕಡ್ಲೆ ಬರೀ ಕಡ್ಲೆನೆ ಹಾಕ್ತಾರೆ. ಅದ್ರಲ್ಲಿ ಒಂದ್ರಾಡೋದು ಗೊತ್ತಾಯ್ತಾ? ಕೇಳ್ತಿಲ್ಲ ಅಂದ್ರೆ ಹೇಳ್ತೀನಿ, ತಿಳ್ಕೊಬಿಡಿ. ಬರೀ ಕಡ್ಲೆನೆ ಹಾಕ್ತಾರಂತೆ, ಅಂತದ್ರಲ್ಲಿ ಒಂದ್ರಾಡೋದೇನು ಅವಶ್ಯಕತೆ ಇಲ್ವಂತೆ. ನಾವು ಪುಡಿ ಮಾಡಿ ಇಟ್ಕೊಂಡಿದೀವಿ. ನೆಕ್ಸ್ಟ್ ಒಣಶುಂಠಿ ಮತ್ತೆ ಏಲಕ್ಕಿ ಕುಟ್ಟ ಹಾಕೊಂಡಿರೋದು. ಅಂಗಡಿಗೆ ಹೋಗಿ ಏಲಕ್ಕಿ ಶುಂಠಿ ಕೊಡಿ ಅಂತ ಅಂದ್ರೆ ಕೊಡ್ತಾರೆ. ಒಣಶುಂಠಿ ಶುಂಠಿ ಗೊತ್ತಿಲ್ದಿರೋರು ಅಮ್ಮ ಯೂಟ್ಯೂಬರಿಗೆ ಗೊತ್ತಿರಲ್ಲ ಅಂತಲ್ಲ. ಇವಾಗ ಪಾಪ ತೊಂಬಿಟ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ದೇ ಇರೋರು ಇರ್ತಾರಪ್ಪ, ಅವ್ರಿಗೆ. ನೆಕ್ಸ್ಟ್ ಕೊಬ್ಬರಿನ ತುರ್ದು ಹಾಕ್ಬೇಕಂತೆ. ನಮ್ಮ ಅಮ್ಮ ಸೋಮಾರಿ ಸಂಘದ ಏನಾದ್ರು ಒಂದ್ ಸಂಘಗಳಿದ್ರೆ ಆ ಸಂಘದ ಅಧ್ಯಕ್ಷ ಆಗ್ಬಿಡ್ತಾರೆ. ಅಧ್ಯಕ್ಷನೇ ಇವರು. ನೆಕ್ಸ್ಟ್ ಈ ಜನರೇಷನ್ ಬರೋರೆಲ್ಲ ಉಪಾಧ್ಯಕ್ಷರು, ಸದಸ್ಯರು. ಅದಕ್ಕೆ ಯಾರ್ ಕರಿತಾರ ಅದನ್ನ ಪುಡಿ ಮಾಡು ಹಾಕ್ಬೋದು ಕಡೆ ಅಂತ ಹೇಳಿ ಸಣ್ಣ ಕೆಚ್ಚ ಕೆಳದ್ರೆ ನಂಗೆ ನಾನು ಎಚ್ಲಿಲ್ಲ. ಯಾಕಂದ್ರೆ ನಾವು ಅದೇ ಸಂಘರು. ಅದಕ್ಕೆ ಅವ್ರು ಹೆಚ್ಕೊಂಡು ಹಾಕತ್ತವ್ರೆ. ಮಿಕ್ಸರ್ಗೆ ಹಾಕೊಂಡು ರುಬ್ಬ್ ಹೊಡಿತಾರೆ ಇದಕ್ಕೆ. ಒಟ್ಟಲ್ಲಿ ನಮ್ಮ ಅಮ್ಮ ಹೆಚ್ಚಿ ಎಡಕೈಲಿ ಹಂಗಿಂಗ್ ಏನ ಕಳ್ಳಾಕ್ಸ್ಬಿಡ್ತಾರೆ 5 ನಿಮಿಷಕ್ಕೆ. ಒಸಿ ಟೇಸ್ಟ್ ಆಗಲ್ಲ. ನನ್ ತಂಗಿ ಫಾರಿನಲ್ಲಿ ಇರೋಳು ಹೇಳ್ತಾಳೆ, ಅಮ್ಮ ನಿಮ್ ಕೈ ಕೊಡಮ್ಮ ನಂಗೆ ಅಂತಾಳೆ. ಮಣಿ ಆಂಟಿ ಅಂತ ಇದಾರೆ ನಮ್ಮ ಅಮ್ಮನ್ ಫ್ರೆಂಡು, ಅವರು ಹಂಗೆ ಹೇಳ್ತಾರೆ. ಎಡಗೈ ಅದೇನೋ ಹಾಕ್ಬಿಟ್ಟು ಕಳ್ಳಾಕ್ಸ್ಬಿಡ್ತಾರೆ, ಒಸಿ ಚೆನ್ನಾಗಾಗಲ್ಲ ಅದು ಅಂತಾರೆ. ಹಂಗಂತ ಎಡಗೈ ಅಂತ ಏನೋ ತಿಳ್ಕೊಬೇಡಿ, ಸ್ವಲ್ಪ ಒಳ್ಳೇದು ಯೋಚನೆ ಮಾಡಿ. ಮಾನಿ ಅವರ ಕೈಯಿಂದ ಅನುಷಾ ಅವ್ರ ಕೈಗೆ ಬಂದ ಶೇಂಗಾ ಉರಿಯೋದು. ಹುಷಾರು ಅನುಷಾ, ಏರ್ ತಿಂದಿಟ್ಟಾಗ ಬಲ್ಗಡೆವಾ ಚರ್ರ ಅನ್ಬೋತವೆ. ಇದಕ್ಕೆ ಏನಂತೀರಿ ಅದಕ್ಕೆ? ರಾವು. ರಾವು ಅಂದ್ರೆ ಬೆಂಕಿಯಿಂದ ಏನ್ ಹೀಟ್ ಪ್ರೊಡ್ಯೂಸ್ ಆಗತ್ತಲ್ಲ, ಆ ಫೀಲ್ಡ್ ಇರುತ್ತಲ್ಲ, ಅದಕ್ಕೆ ರಾವ್ ಹೊಡಿಯೋದು ಅಂತ ಕರಿತೀವಿ ನಾವು. ಆಚೆ ಕಡೆ ನಮ್ಮವ್ರೊಬ್ರು ಚೆನ್ನಾಗ್ ಹಾಡ್ ಹೇಳ್ತಾವ್ರೆ. ಚಿನಿಮ ಯಾಕೋ ಗಿಡಗಳು ಮಣ್ತಿದ್ಯಾ ಚಿನ್ನ? ಹಾಡ್ ಹೇಳ್ತಿದ್ದಾನೆ ಅಂತ ನೋಡಕ್ ಬಂದ್ರೆ ರಾಗ ಹೇಳ್ತಾವನೆ. ನಾನೊಂದ್ ಮಿನಿ ವ್ಲಾಗ್ ಅಲ್ಲಿ ತೋರ್ಸಿದ್ನಲ್ಲ ನನ್ ಸೊಪ್ಪು ಬೆಳೆದಿರೋದು, ಅವೆಲ್ಲ ಮೇಲಿದ್ವಾ? ಮೇಲಿದ್ದು ಬಿಟ್ಟಿದ್ರು ನಮ್ಮ ಅಮ್ಮ ಮೇಲ್ ಹತ್ತಕ್ಕಾಗ್ದನೆಯ ಕಿತ್ಕೊಳಕ್ಕಾಗ್ದನೆಯ ಒಣಗೋದು. ಅದಕ್ಕೆ ಎಲ್ಲ ಕೆಳಗ್ ತಂದು ಇಟ್ಕೊಂಡು ಅಮ್ಮಂಗ್ ಹೇಳಿದೀನಿ, ನೀವು ಕಿತ್ಕೊಳ್ಳಿಲ್ಲ ಅಂದ್ರೆ ಅಟ್ಲೀಸ್ಟ್ ದಾರಿಲಿ ಹೋಗರಾದ್ರೂ ಕಿತ್ಕೊಂಡ್ ಹೋಯ್ತಾರಲ್ಲ, ಕತ್ಕೊಂಡ್ ಹೋಯ್ತಾರಲ್ಲ, ಸಾಕ್ ಬಿಡಮ್ಮ, ಒಣಗೋದಕ್ಕಿಂತ ಏನು ಕೀಳಲ್ಲ ಅನ್ಬಿಟ್ಟು ತಂದು ಆ ಪಾಟ್ಗಳನ್ನೆಲ್ಲ ಕೆಳಗಿಟ್ಟಿವಿ. ಮನಿ ನಮ್ ತೊಗ್ಬಿಟ್ಟು ಯಾವ ಸ್ಥಿತಿಗ್ ಬಂದಿದೆ ಅಂತ ತೋರಿಸ್ತೀವಿ. ಕಾಯಿ ತುರಿ ಪುಡಿ ಮಾಡಿ ಹಾಕ್ತಾ ಇದೀವಿ. ಅವಾಗ್ಲೇ ಕೊಬ್ಬರಿ, ಒಣಶುಂಠಿ, ಏಲಕ್ಕಿ ಪುಡಿ ಮಾಡ್ಕೊಂಡ್ರಲ್ಲ ಅದನ್ನ ಹಾಕ್ತಾ ಇದಾರೆ ನಮ್ಮಮ್ಮ ಅವರು. ನಮ್ ಮಿಕ್ಸರ್ ಆನ್ಲೈನ್ ಅಲ್ಲಿ ತರ್ಸಿದ್ದಪ್ಪ, ಪ್ರೆಸ್ಟೀಜ್ ತರ್ಸಿದ್ದು, ಅಂದ್ರೂ ಅದ್ ಸರಿಯಾಗಿ ರುಬ್ಬೋದಿಲ್ಲ. ಗಂಟ್ ಹಂಗೆ ಇರುತ್ತೆ. ಮತ್ತೆ ನಮ್ಮಮ್ಮ ಸಾಕ್ ಬಿಡಮ್ಮ, ಇನ್ನೂ ಕೊಬ್ಬರಿ ಹಾಕ್ತೀರಾ? ಇನ್ನೊಂದೆರಡು ಸುತ್ತ ಹಾಕ್ತೀನಿ ಅಂತ ನಮ್ಮಮ್ಮ ದಪ್ಪ ಇರೋದನ್ನೆಲ್ಲ ಹಾಕ್ತಾವ್ರೆ. ಏನು ಶೇಂಗಾ ಹುರ್ಕೊಂಡಿರ್ತೀವಲ್ಲ, ಈ ಶೇಂಗಾದು ಸಿಪ್ಪೆ ತಕ್ಕೋಬೇಕು. ಅದಕ್ಕೆ ಮರಕ್ ಹಾಕ್ತಾ ಇದೀನಿ. ಹಿಂಗ್ ಹಾಕೊಂಡು ಕೈಯಲ್ಲಿ ಹಿಂಗ್ ಉಜ್ಜಿದ್ರೆ ಸಿಪ್ಪೆ ಒಂದ್ಸಲ ಕೇಳಿದ್ರೆ ಸಿಪ್ಪೆ ಹೋಗುತ್ತೆ.
ಎಳ್ಳುರ್ಕೊಂಡಿದ್ವಲ್ಲ ಎಳ್ಳುರ್ಕೊಂಡಿರೋದ್ ಹಾಕಿದೀವಿ. ಕಡ್ಲೆ ಬೀಜ ಸಿಪ್ಪೆ ಬಿಡ್ಸಕ್ಕೆ ನಮ್ಮ ಮನುಷ್ಯ ಮತ್ತೆ ಮಾನಿ ಹೋಗಿದ್ದಾರೆ. ಅವ್ರು ಬಂದ್ ಹಾಕಿದ್ರೆ ಇಲ್ಲಿ ಬೆಲ್ಲದ ಪಾಕ ಅಲ್ವಮ್ಮ, 2 ಅಚ್ಚು ಬೆಲ್ಲ ಪಾಕ ಹಾಕೊಂತಾ ಇದಾರೆ. ಆಮೇಲೆ ಏನ್ ಗೊತ್ತಾ, ಈ ಕ್ವಾಂಟಿಟಿ 100 ಗ್ರಾಮ್ 100 ಗ್ರಾಮ್ ಇವೆಲ್ಲ ಕಾನ್ಸೆಪ್ಟ್ ನಮಗ್ ಗೊತ್ತಿಲ್ಲ. ನಮ್ಮಮ್ಮ ಕೈ ಎಳ್ತ ಮೇಲೆ ಮಾಡ್ತಾರಷ್ಟೇ, ಸಖತ್ತಾಗಿರುತ್ತೆ ಅದು. ಹಂಗಾಗಿ ಎಷ್ಟು ಗ್ರಾಮ್ ಅಷ್ಟು ಗ್ರಾಮ್ ನಾವೆಲ್ಲ ಏನು ಕೇಳ್ಬೇಡಿ, ಈಗ ಹೇಳ್ಬಿಟ್ಟಿದೀನಿ. ನಿಮ್ಗೂ ಕೈ ಎಳ್ತೆ ಅಂದಾಜಿತ್ತು ಅಂತ ಅಂದ್ರೆ ಮಾಡಿ. ಇದ್ಯಾವ್ದೋ ಮೇಷ್ಟ್ರ ಮಗಳು ಚೆಪ್ಪು ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದೀನಿ ಹೀರೋಯಿನಿ ಹಂಗೆ. ಆ ಕಡ್ಲೆ ಬೀಜ ಎಳ್ಳು ಏನು ಬಿಡ್ತಿಲ್ಲ, ಎಲ್ಲ ಮಿಕ್ಸ್ ಹೊಡಿತಾವ್ರೆ. ಅವೆಲ್ಲ ಸಿಕ್ಕಿದ್ರೇನೆ ಟೇಸ್ಟ್, ಎಲ್ಲ ಮಿಕ್ಸ್ ಹೊಡಿತಾವ್ರೆ. ನಾನೇನೋ ಬುದ್ಧಿವಂತೆ ಮೇಷ್ಟ್ರ ಮಗಳು ಮಾಸ್ಟರ್ ಚೆಫ್ ಅಂದ್ಬಿಟ್ಟು ಏನ್ ಹೇಳ್ದೆ ಗೊತ್ತಾ ಅವಾಗೇಮ್ಮ, 200 ಗ್ರಾಮ್ 200 ಗ್ರಾಮ್ ಕಾನ್ಸೆಪ್ಟ್ ಗೊತ್ತಿಲ್ಲ. ನಮ್ಮಮ್ಮ ಕೈ ಎಳ್ತ ಮೇಲೆ ಮಾಡ್ತಾರೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಿದೀನಿ. ನೀವು ನೋಡಿದ್ರೆ ಅಮ್ಮ ನೀವ್ ಮಾಡ್ತಾ ಇದೀರಲ್ಲ, ನಾನ್ ಏನ್ ಮಾಡಬೇಕಮ್ಮ? ನನ್ ಸಬ್ಸ್ಕ್ರೈಬರ್ಗೆ ಸಬ್ಸ್ಕ್ರೈಬರ್ಸ್ ಇರೋರೆ 3-3 ಜನ, ಅವರು ಉಲ್ಟಾ ಪಲ್ಟಾ ಮಾಡದ್ ನೋಡಿ 1 ಸಬ್ಸ್ಕ್ರೈಬರ್ ಆದ್ರೆ ನಾನು ಏನಮ್ಮ ಮಾಡ್ಬೇಕು? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಕ್ಕಾದ್ರೂ ಮರ್ಯಾದೆ ಬಿಡ್ಬಮ್ಮ. ಇವೆಲ್ಲ ಪಕ್ಕ ಆಗ್ತಾರಪ್ಪ, ಕಟ್ಬೇಕು. ನಿಮಿಷ ಕಂಟಿನ್ಯೂ ಮಾಡೆ, ರೆಕಾರ್ಡ್ ಮಾಡೆ, ನಾನ್ ಕಟ್ತೀನಿ. ಅಯ್ಯೋ ಪಾಕ ಆಗ್ಬೇಕಂತ ಇರಿ. ಸುಮ್ಮನೆ ಮನೆಯೆಲ್ಲ ನೀಟ್ ತೋರ್ಸ್ಬೇಡ, ಎಷ್ಟ್ ಬೇಕ ಅಷ್ಟೇ ತೋರ್ಸು. ಸ್ವಲ್ಪ ಪ್ರೈವೇಸಿ ಉಳಿಸ್ಕೋಬೇಕು. ಸೋಷಿಯಲ್ ಮೀಡಿಯಾ ಅಂತ 100 ತೋರ್ಸಕ್ ಆಗೋದಿಲ್ಲ. ಇದು ಇನ್ನೊಂದ್ ಸ್ವಲ್ಪ ಕುದಿಬೇಕಂತ ಬೆಲ್ಲದ ಪಾಕ. ಆಮೇಲೆ ಕುದಿಸ್ತಾವ್ರೆ. ಬೆಲ್ಲದ ಪಾಕನ ನಮ್ಮ ಅಮ್ಮ ಅವರು ಹಾಕಿದ್ದಾರೆ. ಸಾರಿ, ಅವಾಗ್ಲೇ ರೆಕಾರ್ಡ್ ಆಗಿದೆಯಲ್ಲ, ಅದಕ್ಕೆ ಮೈಕ್ ಆನ್ ಆಗಿದೆ, ಅಂದ್ರೂ ಯಾಕೋ ಸೌಂಡೇ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಮತ್ತೆ ರೆಕಾರ್ಡ್ ಮಾಡ್ತಾ ಇದೀನಿ. ಬೆಲ್ಲದ ಪಾಕ ಹಾಕವ್ರೆ ನಮ್ಮಮ್ಮನವ್ರು. ಯಾಕ ಇದು ಉಂಡೆ ಕಟ್ಟಿದ್ರೆ ಮುಗೀತು. ಒಂದ್ ಉಂಡೆ ಕಟ್ಟು ತೋರ್ಸ್ಬಿಡಮ್ಮ, ಆ ಕಡೆ ಕ್ಲೋಸ್ ಮಾಡ್ತೀನಿ. ಇನ್ನೊಂದ್ಸಲ ಏನ್ ಇಷ್ಟ ಉಂಡೆ ಕಟ್ಟಿದ್ರೆ ಮುಗೀತು, ತಂಬಿಟ್ ಕೆಲ್ಸ. ಮತ್ತೆ ನಮ್ ನಾಗಮ್ಮಜ್ಜಿ ಹತ್ರ ಬಂದಿದೀವಿ. ಇವತ್ತೇನಕ್ ಬಂದಿದೀವಿ ಅಂದ್ರೆ, ಇವತ್ತು ಮಾರಿ ಹಬ್ಬ ಇರೋದ್ರಿಂದ ನಮ್ಮೂರಲ್ಲಿ ಮಾರಿ ಹಬ್ಬನ ನಾವು ಯಾಕೆ ಆಚರಣೆ ಮಾಡ್ತೀವಿ, ಅದ್ರ ವಿಶೇಷತೆ ಏನು ಎಲ್ಲದನ್ನು ನಮ್ಮ ಅಜ್ಜಿ ಹೇಳ್ತಾ ಹೋಗ್ತಾರೆ, ಕೇಳ್ತಾ ಹೋಗಿ. ಯಾಕೆ ಮಾರಿ ಹಬ್ಬ ಮಾಡ್ತೀವಿ ಅಂತ? ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾರಿ ಹಬ್ಬ ಮಾಡ್ತೀವಿ. ಅದೇ ಅಮ್ಮ ಆಗ್ಬಾರ್ದು, ಅಮ್ಮ ಆಗ್ಬಾರ್ದು, ದೊಡ್ಡಮ್ಮ ಹಿಂದೆ ಸಿಡಿದ್ನಮ್ಮ ಅಂತ ಆಗೋದು, ಅವೆಲ್ಲ ಆಗ್ಬಾರ್ದು. ಮಾರಮ್ಮ ಕಾಯ್ತಾಳಂತೆ, ಅದಕ್ಕೋಸ್ಕರವ ಮಾರಿ ಹಬ್ಬ ಮಾಡ್ತೀವಿ. ಮತ್ತೆ ನಾವು ಶಿವಮೊಗ್ಗ ಕಡೆ ಮಾಡಿದಾಗ ಕುರಿ ಕುಯ್ತೀವಿ. ಇಲ್ಲಿ ಕುಯ್ಬಹುದು, ನಡೆಸಿಲ್ಲ. ಕುಯ್ಬಹುದು, ಇಲ್ಲುವೆ ನಡೆಸಿಲ್ಲ. ಕುಯ್ತಾರೆ. ಬಸಗೌಡ ನಾಗರಾಜಣ್ಣ ಮನೆ ಕನಂಬಡಮ್ಮನ ಹಬ್ಬದ ದಿನ ಮಾರಮ್ಮಗ ಮರಿ ತೆಗಿತಾರೆ ಯಾವತ್ತು, ವರ್ಷ ಇನ್ಯಾರು ಕುಯ್ಯಕಲ್ಲ. 2 ವರ್ಷಕ್ಕೊಂದ್ಸತಿ ಕೋಳಿ ಒಪ್ಪಿಸ್ಕೊಂಡ್ಬಿಡ್ತಾರೆ ನಾಗರಾಜಣ್ಣವ್ರ ಮನೆ. ಇನ್ಯಾರು ನಾವು ಮಾಡ್ಬೋದು, ಮಾಡೋದಿಲ್ಲ ಹಂಗೆ ಅಷ್ಟೇ. ಅದೇ ಈಗ ಅಮ್ಮಪ್ಪ ಅಮ್ಮ ಆಗ್ಬಾರ್ದು, ಮಕ್ಕಳಿಗೆ ಜರ್ಬರ್ಬಾರ್ದು, ಜಡಾರ್ದಮ್ಮ ಆಗ್ಬಾರ್ದು, ಕಿತ್ತಾಳೆ ಅಮ್ಮ ಆಗ್ಬಾರ್ದು. ಅದಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ. ಯಾಡೆ ಭಟ್ರಿಗೆ ದೇವ್ರಿಗೆ ಅಂದ್ರೆ ಇವ್ ಹಳೆ ರೊಕ್ಕ ತಮಟೆ ಬಿಡಕ್ ಬರ್ತಾರಲ್ಲವ, ಅವ್ರಿಗೆ ಕೊಡ್ಬೇಕಲ್ಲವ. ವಾಲ್ಗವ್ರು ಬರ್ತಾರೆ, ತಮಟೆ ಬಿಡಿಯೋರ್ ಬರ್ತಾರೆ, ಮಾರಮ್ಮಂಗ್ ಪೂಜೆ ಮಾಡಕ್ ಐನೋರ್ ಬರ್ತಾರೆ ಬಾರ್ತಿಪುರದಿಂದ. ಅವ್ರಿಗೆ ಕೊಡಕ್ಕೆ ಮಾಡವ್ರು ಹಿಂದ್ಲ ಕಾಲದವ್ರು ಮಾಡಿರೋದು ಅವ್ರ ಕಳ್ಳು ಮುದ್ದೆ ಅವೆಲ್ಲನೂ ನಾವು ಅದರಂತೆ ನೆಡ್ಸ್ಕೊಂಡು ಹೋಯ್ತಾ ಇದ್ವಿ. ಆಮೇಲೆ ಏನವ ಅಂದ್ರೆ ದೀಪ ಹಚ್ಬೇಕಂತ ಸಂದೇಲಿ. ಯಾಕೆ ಹತ್ತಿಸ್ಬೇಕು ಅಂದ್ರೆ ಮಾರಮ್ಮನ ಗುಡಿಗೆ ಹೋಯ್ತಾವಂತೆ ದೀಪ. ನಮ್ಮನ್ನ ಅಡ್ನಾಡಿ ಹೇಳಿದ್ ಕೇಳಕಲ್ಲ. ಅವತ್ ನಾವು ಮಾಂಸ ಸಾರು ದಿನಸು ಸಾರು ಮಾಡಿದ್ದೇನ ಹರ್ಸೋದಿಲ್ವಲ್ಲ. ಈ ಸ್ನಾನ ಮಾಡ್ಕೊಂಡಿರ್ತಾಳಲ್ಲ ಇವಳು ಹರ್ಸು ಅಂತೀವಿ, ಹರ್ಸೋದೇ ಇಲ್ಲ. ಚಂದ ಹೊತ್ತು ಎಲ್ಲಾ ಯಾರ ಮನೇಲಿ ಹಸಿದ್ವಿ ಮಾರಮ್ಮನ ಗುಡಿಗೆ ಹೋಯ್ತಾವಂತಿದ್ದೆ ದೀಪ ಎಲ್ಲವ. ಮಾರಮ್ಮಂಗ್ ಹೋಗಿ ಮಾರಮ್ಮನ್ ತ ಕುಂತು ನಿಂತು ಮಾತಾಡಿ, ಅಯ್ಯೋ ಹಸ್ತೆ ಹೋದ್ರೆ ಅಯ್ಯೋ ಅಮ್ಮ ಲೌಡಿ ಹಸ್ನೇ ಇಲ್ಲ, ಆ ಕ್ವಾಲಿಟಿ ಹಸ್ನೇ ಇಲ್ಲ, ಅದು ಸೇರಿ ಇಲ್ಲ,
ಮನೆಗ್ ದೀಪ ಹಚ್ಬೇಕು, 4 ಗಂಟೆಗೆ ಹಚ್ಸೋದು. ಚಂದ್ರಿಕವ್ರವರಲ್ಲ 4 ಗಂಟೆಗೆ ಹಚ್ಸೋದು ಅವಳು ದೀಪ. ಅವ್ರು ಸಂದಲ್ಲಿ ದೇವ್ರು ಮನೆ ಪರೀಕ್ಷೆ ಮಾಡಕ್ ಬರ್ತದಂತೆ, ಅದಕ್ಕೋಸ್ಕರವ ದೀಪ ಹಚ್ತಾರೆ ಮನೆ. ಈಗ ಕರೆಂಟ್ ಹೋಯ್ತದೆ ಅನ್ಕೋ, ಅಯ್ಯೋ ಕತ್ಲೆ ಕಾಣಕಲ್ಲ ಬೆಳಕಿಗೆ ಹೋಗಂಬ ಅಂತೀವಲ್ವಾ, ಬೆಳಕಿರೋ ಕಡೆ ಹೋಗ್ಬೇಕು ಕತ್ಲೆ ಕಾಣಿಸಲ್ಲ ಅಂತ ಅಂತೀವಲ್ಲ. ಆದ್ರಂತೆ ದೇವ್ರು ಬೆಳಕಿರತ್ತೆ ಕುಡಿಕೊಂಬರ್ತಾಳಂತೆ ಲಕ್ಷ್ಮಿ, ಅದಕ್ಕೆ ದೀಪ ಹಚ್ಚೋದು ಮಂಡಿ. ಸಂದೇಳಿ ಪರೀಕ್ಷೆ ಮಾಡಕ್ಕೆ ಬರ್ತಾಳಂತೆ ಲಕ್ಷ್ಮಿ ಮಂದಿ, ಅದಕ್ಕೋಸ್ಕರ ದೀಪ ಹಚ್ತಾರೆ. ಹಿಂಗೆ ಮಕ್ಳಿಗೆ ಆ ಕಾಲದಿಂದ ಮಾಡ್ಯವ್ರಲ್ಲ ಮಾರಮ್ಮಂಗೆ, ಅದೇ ಮಾಡ್ತಾರೆ. ಮಾಡ್ಬೇಕು ಮಕ್ಕಳು. ಹಿಂದ್ಲು ಕಾಲದವ್ರು ಏನ್ ಮಾಡ್ಯವ್ರೆ ಅಂದ್ರೆ ಆಗೇನು ಇಲ್ವಲ್ಲ ತಿನ್ನಕ್ಕೆ, ಏಕ್ರಿ ಅದೇನು ಇಲ್ವಲ್ಲ, ಮಾರಿ ಹಬ್ಬ ಮಾಡ್ಕೊಂಡು ಹೆಚ್ಚುಕಟ್ಟಾಗ ಅವ್ರೆ. ಈಗ ಹೊಸಪಲ್ಲ ಬೆಳಿತೀವಿ ಹೊಲದಲ್ಲಿ, ಈಗ ಬೆಳೆದ ಪದಾರ್ಥ ಮಾಡಿದ್ರೆ ಮುಂದ್ಕು ಚೆನ್ನಾಗಿ ಬೆಳೀತದೆ, ಬರ್ತದೆ ನಮ್ಗೆ ಫಲ ಕೊಡ್ತದೆ ಭೂಮಿತಾಯಿ. ಅದಕ್ಕೆ ಮಾರಮ್ಮಂಗೆ ಕಾಳ ಬೆಳ್ದವ ಬೀಚ್ಕೊಂಡೋಗಿ ಹಾಕ್ತಾರೆ. ಅದೇನೋ ಹೂವನ್ನ ಕಡ್ಡಿ ಮಾಡಿ ಕಿತ್ಕೊಂಡು ಕಣಗ್ಲು ಈಗ ಮಳಿ ನೀಸ್ಕೊಂಬಂಗ್ ಕೊಟ್ಟವಳು ನೋಡ, ಇಲ್ಲಿ ಮಡ್ಗಿದ್ದೀನಿ ನೀರ್ ಅಂತ ಅಂಡ ಮೇಲೆ ನೀರು ಕುಡಿಯೋ ಅಂಡ ತವ ಮಡ್ಗಿದ್ದೀನಿ ನೋಡೋ ನಳಿನ ನಮ್ಮ ಮನೆಗೂ. ಅದು ಕಣಗ್ಲು, ಅದು ಮಾರಮ್ಮ. ಅವಳು ಮುತ್ತೈದೆ ಅಲ್ಲ, ಮಾರಿ ಅಂದ್ರೆ ಅವಳು. ಅದಕ್ಕೋಸ್ಕರ ಇವು ಮಾರಿ ಹೂವು, ಕಣಗ್ಲು ಹೂವು ಅಂದ್ರೆ ಮಾರಮ್ಮಂಗ್ ಸೌತಕ್ಕದ ಹೂವು. ಇದು ಮಾರಿ ಅಂದ್ರೆ ಅದು ವಿದ್ವಿ ಗಂಡಸೊತ್ತವ್ರಿಗೆ ಉಂಟ ಹಂಗೆ. ವಿದ್ವಿ ಅಂತ ಮಾರಿ ಅಂತ ಅವಳ ಹೆಸರು ಮಾರಮ್ಮ ಮಾರಿ. ಅದಕ್ಕೋಸ್ಕರ ಇವು ಇನ್ನೆ ಮುಡಿಸ್ತಾರೆ ಎಲ್ಲನೂ. ಅದು ಇವು ಸೌತಕ್ಕದು ಮಾರಮ್ಮ ಹಂಗ್ ಮಾಡ. ಹೊಲದಲ್ಲಿ ಬೆಳೆದುದ್ದ ನಾವೇ ತಿನ್ನೋದಲ್ಲ, ದೇವ್ರಿಗೆ ಹೋಗಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಹಿಂದ್ಲು ಕಾಲದವ್ರು ಮಾಡ್ಕೊಂಬಂದವ್ರಲ್ಲ. ಈಗ ಎಷ್ಟಪ್ಪ ಉಂಡೆ ಕಟ್ಟಕಲ್ಲ ಅವು ಇಷ್ಟು ಕಲ್ಸೋರು. ಇಷ್ಟಕ್ಕೆಲ್ಲ ತಿನ್ಕ ಗೋಪಕ್ಕ ಇದ್ಲಲ್ಲ, ಇಷ್ಟಕ್ಕೆಲ್ಲ ಹಾಲೆ ತಿಂದೆ ಆಗಿರೋದ್ ಕೇರೋರ್ಗೆಲ್ಲ ಕೊಡೋಳು. ಟೊಮಟ ಕಲ್ಸಿ ಎಲ್ಲರಿಗೂ ಇಷ್ಟಪ್ಪಕ್ಕು ಟೊಮಟ ಒಂದೊಂದು ಬಟ್ಟೆ ಕಾಳು. ಅಯ್ಯೋ ಸೆಟನೆ ಹೆಂಗು ಟಿಕೆಟ್ ಆಗ್ಲ ಕರಿಬೇಕದು ಅನ್ನೋ. ಟೊಮಟ ತಿಂದು ಅವರೆಕಾಳು ತಿಂದು ಕರಿಗೈತದೆ ಅನ್ನೋದು ಹಂಗೆ. ಅದಕ್ಕೋಸ್ಕರ ಮಾಡ್ತಾರೆ. ನಿಮ್ಗಿನ್ನೇನ್ ಗೊತ್ತು ಮಾರಮ್ಮ ಮಾರಿ ಹಬ್ಬದ ಬಗ್ಗೆ? ಮಾರಿ ಹಬ್ಬದ ಬಗ್ಗೆ ಏನು ಗೊತ್ತಿಲ್ಲ ಕಣವ. ನಮ್ ಕಡೆ ಮಾಡೋದು ಒಂದ್ ಗಳ ತಗೋತಾರೆ, ಗಳಿಗೆ ಹಿಂಗಿಂಗ ಅಡ್ಡ ಹಿಂಗಿರ್ತದಲ್ಲ ಗಳ, ಹಿಂಗ್ ಕಟ್ತಾರೆ. ಇನ್ನೊಂದ್ ಗಳವ ಇಲ್ಗೂ ಬಟ್ಟೆ ಸುತ್ತಾರೆ, 3 ತಕ್ಕ ಬಟ್ಟೆ ಸುತ್ತಾರೆ. ನೀನ್ ಮಗ್ಗೆ ಹಂಗೆ ಅದಕ್ಕೆ ಸೀಮೆಣ್ಣೆ ಹೌದು ಎಲ್ಲ ಹಚ್ಕೊಂಬತ್ತಾರೆ ನಮ್ಮೂರಲ್ಲಿ. ಪಂಜು ಅಂತ ಪಂಜು ಕಚ್ಕೊಂಬತ್ತಾರೆ ಎಲ್ಲಾರು. ಗಂಡಸರು ದೊಡ್ಡ ರೋಟಿಗಳಿಗೆ ಹಾಕೊಂಡು ಕಚ್ಕೊಂಬತ್ತಾರೆ ರಂಗದ ಬೀದಿಲಿ. ಇವು ಆ ಬಿಲ್ಲ ನೆಳ್ಳಿಲು ನೋಡ್ದೆ ಒಂದ್ಸತಿ, ನಾನು ಎಮ್ಮ ಹಿಡ್ಕೊಂಡೋಗಿದ್ದೆ. ಬಿಲ್ಲ ನೆಳ್ಳಿಲು ಹಂಗೆ ಪಂಚ್ ಕಟ್ಸಿ ಹಿಡ್ಕೊಂಡು ಹೋಯ್ತಾ ಇದ್ರಿ ಎಲ್ಲವ. ಇಲ್ಲ ನಮ್ಮೂರಲ್ಲಿ ಏನಿಲ್ಲ. ಆ ನಮ್ಮೂರಲ್ಲಿ ಮಾಗೂರಲ್ಲಿ ಮಾತ್ರ ಎಲ್ಲ ಪಂಜಿ ಹಿಡ್ಕೊಂಬ. ಅಲ್ಲೇನ್ ತಿನ್ನಕಲ್ಲ, ಇಲ್ಲೇನಿಲ್ಲ. ಇಷ್ಟ ಕುದ್ ಬೀಳಿಸ್ಬಿಟ್ಟ ಮಾರಮ್ಮಗ್ 4 ತಗದ್ ಮಾಡಿಬಿಟ್ಟು ತಿಂದ್ಬಿಡೋರು. ಈಗ ಯಾರು ಇಲ್ಲಿ ತಿನ್ನಕಲ್ಲ, ಈ ಕಾಳನ್ನ ತಿನ್ನಕಲ್ಲ. 4 ಸೇರ ಅವ್ರಕಾಳು 3 ಸೇರ ಅವ್ರಕಾಳು ಬೇಯಿಸೋದು, ಒಗ್ಗರಣೆ ಮಾಡ್ಕೊಳ್ಳೋದು. ಒಗ್ಗರಣೆನ ಮಾಡ್ತಿರ್ತಿಲ್ಲ, ತಿನ್ಕೊಂಬಿಡೋರು ಮುದ್ದ ಅಂತೇಳಿ ಅವರೆಕಾಳು ತಿಂದು ಬಿಡೋರು ಆಗೋಟ. ಟೊಮಟ ತಿನ್ನೋದು ಇನ್ನು ಉಣ್ಣಕಲ್ಲ ಹಂಗೆ. ಅದೇ
ನೀರು ಕುಡಿದು ಬಿಡೋದು, ಅವರೆಕಾಳು ತಿಂದ್ಬಿಡೋದು, ನೀರು ಕುಡಿದು ಬಿಡೋದು ಆಯ್ತು. ಆ ಕಾಲಕ್ಕೂ ಈ ಕಾಲಕ್ಕೂ ಭಾರಿ ಡಿಫ್ರೆನ್ಸ್ ಅದು. ಹಾಗೆ ಯಾರ ಮನೆಯಲ್ಲೂ ಒಂದ್ ಸೇರು ಅವರೆಕಾಳು ಹಾಕ್ತಿರ್ತಿಲ್ಲ, 2 ಸೇರು 1.5 ಸೇರು ಒಂಪ ಕಡ್ಲೆಕಾಳು, ಒಂಪ ತೆಗಿಕಾಳು, 1 ಸೇರು ಅವರೆಕಾಳು. ಆ ಕಡ್ಲೆಕಾಳು ಬೆಳೆದ್ರೆ ಹೆಚ್ಚಾಗಿ ಹಾಕೋರು. ಬೇಳೆ ಹತ್ಕಲ್ವಲ್ಲ, ತರೋದಲ್ವಾ, ಸ್ವಲ್ಪ ಬ್ಯಾಡ್ಸೋದು. ಅವರೆಕಾಳಾದ್ರೂ ಬೆಳೆದಿರ್ತೀವಲ್ಲ, ಆಗ ತುಂಬಾ ಹಾಕೊಂಡು ಒಂದ ಚರ್ತಿಲ್ಲ ಒಗ್ಗರಣೆ ಮಾಡ್ಬಿಟ್ಟು ಹೋಯ್ತಾ ಬತ್ತಾ ತಿಂದ ಹಾಕೋರು. ಈಗೇನ್ ತಿಂತಾರೆ, ಗೋಪಕ್ಕಿ ಸಚ್ಚಿ ಕೇರಿ ಮಕ್ಕಳಿಗೆಲ್ಲ ಕೊಟ್ಬಿಡೋಳು ಕಾಳ ಬೇಯಿಸಿ. ನರ್ಸಮ್ಮ ಅವರು ಹಂಗೆ 4 ಸೇರು 3 ಸೇರ ಬೇಯಿಸೋದು. ನಾವು ಮಾಡೋ ಹೊತ್ತಿಗೆ ಅವ್ರದ್ದೆಲ್ಲ ಉಂಡೆ ಆಗೋದು. ಆಗ್ಲೂ ಅಷ್ಟೇ, ನಮ್ಮ ಮನ್ಗಳಲ್ಲಿ ಮಾಡೋ ಹೊತ್ತಿಗೆ ಅಜ್ಜನ ಪುಟ್ಟಿ ಮನ್ಗಳಲ್ಲಿ ಗೋಪಕ್ಕ ಮಲ್ಲಿ ಎಲ್ಲ ಇಷ್ಟೊತ್ತು ಕಾಲ ಉಂಡೆ ಬಿಟ್ಟಿರೋರು. ದೇವ್ರಿಗೆ ತೆಗೆದು ತಿನ್ಕೊಳ್ಳೋರು. ಕೇರಿಯವ್ರಿಗೆಲ್ಲ 4 ತಿರ್ಗಾಡೋರ್ಗೆಲ್ಲ ಕೊಟ್ಕೊಂಡು. ನಾವಂಗೇನೆಲ್ಲ ಕೂಗ್ಸಿದ್ದೀವಿ ಸಾಕೇನೆ, 1 7 ಗಂಟೆ. ನಮ್ಮ ಅಜ್ಜಿ ಅವರೆಕಾಳು ಕೂಗ್ತಾವ್ರೆ, ಅದಕ್ಕೆ ಕೇಳ್ತಾ ಅವ್ರೆ. ಅವರೆಕಾಳಿನ ಕತೆ ಹೇಳು ಅಂದ್ರೆ ಏನ್ ಹೇಳವ ನಾನು. ಅದೇ ಅಮ್ಮಂಗ ಮಾರಮ್ಮ ಗ್ರಾಮ ದೇವತೆ ಅವಳಯ್ಯ. ಅವಳು ಊರಿಗೆ ಯಾವ ದೇವ್ರು ದಿಂಡ್ರು ಕಾಯಿಲೆ ಕಸದು ಯಾವ್ದು ಬರ್ದಂಗೆ ತಾವ್ ಆರ್ಡ್ರ್ ತಗೊಂಡ್ ಬರ್ಬೇಕಂತೆ. ಯಾವ್ದೇ ದೇವ್ರು ಬಂದ್ರು ಮಾರಮ್ಮ ಆರ್ಡ್ರ್ ಇಲ್ದೆ ಬರಕಲ್ವಂತೆ. ಅವಳ ಮಾರಮ್ಮ ಗುಡಿಗೆ ಬಂದು ಅವತ ಕುಂತು ಮಾತಾಡಿ ಅಂತ. ಅಮ್ಮದಿರುವೆ ಜಡಾರ್ದಮ್ಮಗಳಿ, ಸಿಡಿನಮ್ಮಗಳಿ, ಕಿತ್ತಾಳೆ ಅಮ್ಮಗಳಿ ಎಲ್ಲ ಅವತಾವ್ ಆರ್ಡ್ರ್ ತಕೊಂಡ್ ಬರ್ಬೇಕಂತೆ. ಅದಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ತಾರೆ, ಮೊಸರು ಅನ್ನ ಮಾಡ್ಕೊಂಡು ಎಳ್ನೀರು ಕೆತ್ಕೊಂಡು ಹೋಗಿ ಅವ್ಳ ತಲೆ ಮೆಕ್ ಬಿಟ್ಟು ಬೇವಿನ ಸೊಪ್ಪು ಮಾಡಿ ರಂಗದ ಕಲ್ಲಿಗೆಡೆ ಇಟ್ಟಿರೋದು. ಈ ಕಡೆ ನಮ್ಮೂರವರು ಮಾರಮ್ಮನ ದೇವಸ್ಥಾನಕ್ಕೆ ಎಣ್ಕಾಯಿ ತಗೊಂಡು ಹೋಗ್ತಾ ಇದ್ದಾರೆ. ಮಾರಮ್ಮನ ದೇವಸ್ಥಾನ ಅದು ಗ್ರೀನ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅದು ಮಾರಮ್ಮನ ದೇವಸ್ಥಾನ. ತುಂಬಿಟ್ಟು ಆ ಥರ ಸ್ಕ್ವೇರ್ ಥರ ಮಾಡಿ ಅದ್ರ ಮೇಲೆ ಕಣಗಳು ಚುಚ್ಕೊಂಡು ತಗೊಂಡು ಹೋಗೋದು. ತುಂಬ ರಶ್ ಇತ್ತಂತೆ ಪಾಪ, ಅನುಷಾ ಇಷ್ಟೇ ಮಾಡೋಕ್ಕಾಗಿದ್ದು. ದೇವಸ್ಥಾನ ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಇದೆ ನಮ್ಮೂರ ಗ್ರಾಮ ದೇವತೆ ಮಾರಮ್ಮ.